ನೋಡಿ ಈ ಹಸುಗಳೆಲ್ಲ ಓನರ್ ಇವರೇನೆ. ಯಜಮಾನ್ರಿ ಏನ್ ನಿಮ್ಮ ಹೆಸರು? ಮುನಿಯಲ್ಲಪ್ಪ. ಮುನಿಯಲ್ಲಪ್ಪ. ಎಷ್ಟು ಹಸು ಇದೆ? 80 80 ಹಸುಗಳು. ಎಲ್ಲಾ ಹಳ್ಳಿಕಾರು. ಸೀಮೆ ಹಸುಗಳು ಸಾಕಿಲ್ಲ ನೀವು? ಇಲ್ಲ. ಯಾಕೆ? ನಾವು ಸ್ವಲ್ಪ ಬೇಡ ನಮ್ಗ. ಬೇಡ, ಇದನ್ನೇ ಈ ತಳಿನೇ ಉಳಿಸ್ಕೊಂಡು ಹೋಗ್ಬೇಕು ಅಂತ. ಓಕೆ. ಸೊ ಹೇಗೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ? ಕಾಡಲ್ಲಿ ಮೇಯಕ್ ಬಿಟ್ಬಿಡ್ತೀರಾ? ಕಾಡಕ್ ಮೇಯಕ್ಕೆ ಬಿಡೋದು. ಓಕೆ. ಯಾವ ಊರು ನಿಮ್ದು? ಅರಳ್ಳಿ. ಅರಹಳ್ಳಿ. ಸೊ ಇಲ್ಲಿ ಆನೆಕಲ್ ಹತ್ರ ಇರೋ ಅರಹಳ್ಳಿ ಅಂತ ಆ ಊರಿನವರು ಮುನಿಯಲ್ಲಪ್ಪ ಅಲ್ಲ? ಮುನಿಯಲ್ಲಪ್ಪ ಅವ್ರ ಹತ್ರ 80 ಹಸುಗಳಿವೆ. ಈ ಹಸುಗಳನ್ನ ಇವರು ಮೇಂಟೈನ್ ಮಾಡ್ಕೊಂಡು, ಅಂದ್ರೆ ಡೈಲಿ ಇದನ್ನ ನೋಡ್ಕೊಂಡು ಈ ಒಂದು ಗೋಪಾಲನೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುನಿಯಲ್ಲಪ್ಪನವ್ರಿಗೆ ಒಂದು ಜೈ. ಭಾರತ ದೇಶದ ಸಂಸ್ಕೃತಿ ಮತ್ತೆ ಈ ಒಂದು ಗೋಮಾತೆಯ ಒಂದು ಸೇವೆ ಏನಿದೆ, ಇದ್ರ ವಿಶೇಷತೆ ಏನು ಅಂತ ಇವ್ರ ಹತ್ರ ನೋಡಿ ನಾವು ಕಲ್ತ್ಕೋಬೇಕು. ಇವ್ರ ಹತ್ರ 80 ದನಗಳಿವೆ, ನಾಟಿ ಹಸು. ಇದು ಬೆಂಗಳೂರಿಂದ ಏನಿಲ್ಲ ಅಂತ ಹೇಳಿದ್ರು ಒಂದು 25 ಕಿಲೋಮೀಟರ್ ಅಥವಾ 30 ಕಿಲೋಮೀಟರ್ ಇದೆ. 1 ಲೀಟರ್ಗೆ ಬೆಂಗಳೂರಿನಲ್ಲಿ A2 ಮಿಲ್ಕ್ 100 ರೂಪಾಯಿ. ಆದ್ರೂ ಸಹಿತ ಈ 80 ಹಸುಗಳಿಂದ ಇವರು ಹಾಲನ್ನ ಮಾರೋದಿಲ್ಲ, ಮನೆ ಮಟ್ಟಿಗೆ ಮಾತ್ರ ಕರ್ಕೋತಾರೆ, ಮಿಕ್ಕಿದ್ದನ್ನ ಕರುಗಳಿಗೆ ಬಿಡ್ತಾರೆ. ಇದನ್ನೇ ಅಲ್ವಾ ಗೋ ಸೇವೆ ಅನ್ನೋ ಹೇಳೋದು. ಇಂತಹ ಮಹಾತ್ಮರು ನಮ್ಮ ರಾಷ್ಟ್ರಕ್ಕೆ ಬೇಕಾಗಿರೋದು. ಈ ಒಂದು ನಾಡಿನ ತಳಿಗಳನ್ನ ಸಂರಕ್ಷಿಸ್ತಾ ಇದಾರಲ್ಲ, ಇಂಥವ್ರು ಬೇಕಾಗಿರೋರು. ಬರೀ ವ್ಯಾಪಾರವನ್ನೇ ಮಾತ್ರ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡುಗಳನ್ನ ಇದ್ ಮಾಡೋದಕ್ಕಿಂತವ ಇಂಥ ಒಂದು ಗೋಮಾತೆಯನ್ನ ಸಲಹಿಸ್ತಾ ಇದಾರಲ್ಲ, ಇಂಥವ್ರು ನಮ್ಮ ರಾಷ್ಟ್ರಕ್ಕೆ ಇವತ್ತು ಬೇಕು. ಇವರಿಗೆ ಮತ್ತಿನ್ನೊಂದ್ಸಾರಿ ಜೈ. ನೋಡಿ, ಮುನಿಯಲ್ಲಪ್ಪನವ್ರಿಗೆ 72 ವರ್ಷ. ಇವರು ಇಲ್ಲಿಂದ ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಮಾದಯ್ಯನಗಿರಿ? 120 ಕಿಲೋಮೀಟರ್. 120 ಕಿಲೋಮೀಟರ್ ಇದೆ ಮಾದಯ್ಯನಗಿರಿ. ಮಲೆ ಮಹದೇಶ್ವರ ಬೆಟ್ಟ ಅಂತ ಏನ್ ಕರಿತೀವಿ, ಈ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇವರು ನಡ್ಕೊಂಡ್ ಬಂದಿದ್ದಾರೆ. ಇವ್ರದೊಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚಂದಾಗಿತ್ತು. ಎಷ್ಟು ವರ್ಷದಿಂದ ಹೋಗ್ತೀರಾ ಅಲ್ಲಿಗೆ? ಇದೇ ವರ್ಷ ನಾನು ಹೋಗಿದ್ದು. ಈ ವರ್ಷ ಹೋಗಿದ್ದು. ಎಷ್ಟು 72ನೇ ವರ್ಷದಲ್ಲಿ 120 ಕಿಲೋಮೀಟರ್ ನಡೆದು ನಡ್ಕೊಂಡ್ ಬಂದಿದ್ದೀರಾ. ಆ ಟೈಮಲ್ಲಿ ದನ ಎಲ್ಲ ಯಾರು ಮೇಂಟೈನ್ ಮಾಡ್ತಾ ಇದ್ರು? ಅಣ್ಣ ಮೇಂಟೈನ್ ಮಾಡ್ತಾ ಇದ್ರು. ನೀವು ಮಾದಯ್ಯನ್ಗೆ ಹೋಗಿ ಮಾದಯ್ಯನ ದರ್ಶನ ಮಾಡ್ಕೊಂಡ್ ಬಂದ್ರಿ. ನೋಡಿ, 72ನೇ ವರ್ಷದಲ್ಲಿ 120 ಕಿಲೋಮೀಟರ್ ನಡೆದು ಇದೆಲ್ಲ ಆಗ್ಬೇಕು. ಸಾಧ್ಯ ಏನು ಅಂತ ಹೇಳಿದ್ರೆ, ನಮ್ಮ ದೇಸಿ ತಳಿಗಳೇನಿದೆ ಇದ್ರ A2 ಮಿಲ್ಕ್, ಈ A2 ಮಿಲ್ಕ್ ಕುಡಿದು ಇದ್ರದ ಒಂದು ಬೆಣ್ಣೆ ಮತ್ತೆ ಇದ್ರದ್ದು ಒಂದು ಮೊಸರು, ಇದನ್ನ ಕುಡಿದ್ರೆ ಮಾತ್ರ ಶಕ್ತಿ ಬರೋದು. ನಾವು ಈಗ ಸೀಮೆ ಹಸುಗಳು ಮತ್ತೆ ಇವನ್ನೇನು ಉಪಯೋಗಿಸ್ತೀವಿ ಅದು A1 ಮಿಲ್ಕ್. ಈ A2 ಮಿಲ್ಕ್ ಅಲ್ಲಿ ಅತ್ಯಂತ ಹೆಚ್ಚು ಪೋಷಕಾಂಶ ಇರುತ್ತೆ. ಮತ್ತೆ ಈ ದನಗಳ ಗೊಬ್ಬರ ಇರ್ಬೋದು, ಇವೆಲ್ಲವೂ ಬಹಳ ಉಪಯೋಗ. ಮತ್ತೆ ಇದ್ರ ಕೊಂಬು ನೋಡಿ, ಮತ್ತೆ ಹಿಳಲ್ ನೋಡಿ, ಇವೆಲ್ಲವೂ ಸಹಿತ ಮಾನವನ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ. ಇಂಥ ದನಗಳನ್ನ ಪೋಷಿಸ್ತಾ ಇದ್ದಾರೆ. ಮಾದಯ್ಯನಗಿರಿಗೆ ಹೋಗಿ ಬಂದಿದ್ದಾರೆ. ಇಂಥ ಹಿರಿಯರು ನಮಗೆ ಬೇಕು. ಈ ದೇಶದ, ಈ ಒಂದು ರಾಜ್ಯದ, ಈ ಊರಿನ ಆಸ್ತಿ ಇಂಥವ್ರು. ಈ ಕಾಡಲ್ಲಿ ನೀರು ಅಂದ್ರೆ ಸಿಗೋದು ಸ್ವಲ್ಪ ಕಷ್ಟ. ಈ ಒಂದು ಕೆರೆ ಏನಿದೆ, ಈ ಕೆರೆನಲ್ಲಿ ಇವರು ಅದನ್ನ ಸೋಸ್ಕೊಂಡು ನೀರನ್ನ ಕುಡಿತಾರೆ. ನಾವಿವತ್ತು ಈ ಫಿಲ್ಟರ್ ನೀರನ್ನ ಕುಡಿದು ಇಮ್ಯುನಿಟಿ ಪವರ್ ಎಲ್ಲ ಹೋಗ್ಬಿಟ್ಟಿದೆ. ನಮಗೆ ಈ ಥರದ ನೀರು ಕುಡಿದ್ಬಿಟ್ರೆ ಫುಲ್ಲು ಜ್ವರ, ಶೀತ ಇದೆಲ್ಲ ಬಂದ್ಬಿಡುತ್ತೆ. ಆದರೆ ಇದೇ ನೀರನ್ನು ನಾವು ಕುಡಿತಾ ಇದ್ರೆ ನಮ್ಮ ಇಮ್ಯುನಿಟಿ ಪವರು ಭಾಳ ಚೆನ್ನಾಗಿರುತ್ತೆ.